ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡಿ ಸೆಟ್ಟಿಂಗ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೇ ಇರಲಿಲ್ಲ. ಕೆಲವೊಂದು ರೀಸನ್ನಿಂದ ಈ ಸ್ವಲ್ಪ ದಿನ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ, ಸಾರಿ. ಯುಗಾದಿ ಹಬ್ಬದ ಟೈಮಲ್ಲಿ ನಾನು ನಿಮ್ಮ ಜೊತೆ ಮನೆ ಕ್ಲೀನಿಂಗಿನ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದೆ ಮತ್ತು ಕಿಚನ್ ಕ್ಲೀನಿಂಗ್ ಬಗ್ಗೆ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅನಿವಾರ್ಯ ಕಾರಣದಿಂದ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದನ್ನು ಈ ವಿಡಿಯೋದಲ್ಲೇ ನನ್ನ ಜೊತೆ ಶೇರ್ ಮಾಡ್ತೀನಿ. ತುಂಬ ಪಾತ್ರೆ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ಸ್ವಲ್ಪನೇ ಹೊರಗಡೆನೇ ಇಟ್ಕೊಂಡು ಎಲ್ಲ ತೊಳೆದು ಅಲ್ಲೇ ಸೈಡಲ್ಲಿ ಎಲ್ಲ ಒಣಗಕ್ಕಿಟ್ಟು ಮತ್ತು ಒಣಗಿದ್ದಾವೆಲ್ಲ ತಂದು ಒಳಗಡೆ ಎತ್ತಿಟ್ಟಿದ್ದೀನಿ. ಮತ್ತು ಆಮೇಲೆ ಒಂದೇ ಸಲ ಎಲ್ಲ ನೀಟಾಗಿ ಜೋಡಿಸ್ಕೋಬೋದು ಅಂತ. ನೋಡ್ತಾ ಇದ್ದೀರಲ್ಲ, ಮನೆಯೆಲ್ಲ ಎಷ್ಟು ತುಂಬ ಹರಡಿದೆ ಅಂತ. ಕಿಚನಲ್ಲೆಲ್ಲ ಮೇಲುಗಡೆ ಎಲ್ಲ ತೆಗ್ದಿಟ್ಟಿದ್ದೀನಿ, ಕೆಳಗಡೆ ಸ್ವಲ್ಪ ಸಾಮಾನಿದ್ದಾವೆ, ಅದನ್ನು ಕ್ಲೀನ್ ಮಾಡ್ಕೊಬೇಕು. ಹೊರಗಡೆ ತುಂಬ ಜಾಗ ದೊಡ್ಡದಾಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಅಲ್ಲೇ ಚಾಪೆ ಹಾಸ್ಬಿಟ್ಟು ಎಲ್ಲ ಪಾತ್ರೆ ತೊಳೆದಿಟ್ಟಿದ್ನೆಲ್ಲ ಅಲ್ಲೇ ಎಲ್ಲ ದಬ್ಬ ಹಾಕಿ ಒಣಗಕ್ಕಿಟ್ಟಿದ್ದೀನಿ. ಮತ್ತು ಈಗೆಲ್ಲ ತಂದು ಬೇಡದೇ ಇರೋ ಐಟಮ್ಸು ಅಂದರೆ ನಾನು ಬಳಸ್ತಾ ಇರೋ ಪಾತ್ರೆಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಬೇಕಾಗಿರೋನೆಲ್ಲ ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಮಾತಲ್ಲ, ಅದ್ರ ಕಷ್ಟ ಏನು ಅಂತ ಅದನ್ನು ಮಾಡಿದವ್ರಿಗೆ ಗೊತ್ತು. ಪ್ರತಿಯೊಂದನ್ನು ತೆಗೆದು ಕ್ಲೀನ್ ಮಾಡಬೇಕು ಅಂದರೆ ಅದು ಒಂದು ವಾರ ಆದ್ರೂ ಅದು ಟೈಮ್ ಸಾಕಾಗೋದೇ ಇಲ್ಲ, ಅಷ್ಟು ಕಷ್ಟ ಇರುತ್ತೆ. ಅದರಲ್ಲಿ ಒಬ್ಬರೇ ಮಾಡಬೇಕು ಅಂದ್ರಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ. ಒಂದು ದಿನ ಹಬ್ಬಕ್ಕೋಸ್ಕರ ನಾವು ಎಷ್ಟೋ ದಿನದಿಂದ ಕಷ್ಟ ಬೀಳ್ತಿರ್ತೀವಿ ಅಲ್ವಾ. ನಾನಿಲ್ಲಿ ಫ್ಲಿಪ್ಕಾರ್ಟಲ್ಲಿ ಕಿಚನ್ಗೋಸ್ಕರ 2 ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಲೆ. ಈಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ನೋಡಿ, ಇದು ಬಾಕ್ಸ್ಗಳೆಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡೋದಕ್ಕೆ ತುಂಬ ಸಿಂಪಲ್ಲಾಗೂ ಇದೆ, ಕ್ಯೂಟಾಗೂ ಇದೆ. ಮತ್ತು ಸೆಕೆಂಡ್ ಪ್ರಾಡಕ್ಟು, ನಾನು ಗ್ರಾಸರೀಸ್ ಹಾಕೋಕ್ಕೆ ಕೆಲವೊಂದು ಬಾಕ್ಸ್ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದೆ. ಈ ಪ್ರಾಡಕ್ಟು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಗ್ರಾಸರೀಸ್ ಹಾಕಿ ಜೋಡಿಸಿದ್ರೆ ತುಂಬ ಲುಕ್ಕಾಗಿ ಕೂಡ ಕಾಣುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ನನ್ನ ವಿಡಿಯೋಸ್ನ ನೋಡ್ತಾ ಇರೋರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಸೆಟ್ಟಲ್ಲಿ 12 ಬಾಕ್ಸ್ ಇದೆ. 2 ಪ್ರಾಡಕ್ಟು ಕೂಡ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಒಂದೇ ಸಲ ಗ್ರಾಸರೀಸ್ ಎಲ್ಲ ಬಾಕ್ಸ್ಗಳಿಗೆ ಹಾಕಿಬಿಟ್ರೆ ಆಮೇಲೆ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನೆಲ್ಲ ಬಾಕ್ಸ್ಗಳಿಗೆ ಹಾಕೋತಾ ಇದ್ದೀನಿ.
ಫ್ರೆಂಡ್ಸ್, ಸದ್ಯಕ್ಕೆ ಈ ರೀತಿ ಪುಟ್ಟದಾಗಿರೋ ನಮ್ಮ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಪ್ಲ್ಯಾನ್ಸ್ ಇದೆ, ಅದು ನಾನು ನಿಮ್ಮ ಜೊತೆ ಮುಂದೆ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ರೀತಿ ಸಿಂಪಲ್ಲಾಗೆಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆನ್ಲೈನಿಂದ ಸ್ಟ್ಯಾಂಡ್ ತರಿಸಿದ್ನಲ್ಲ, ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಸಿಂಪಲ್ಲಾಗಿ ಕೂಡ ಇದೆ. ನಮಗೇನು ಎಮರ್ಜೆನ್ಸಿಗೆ ಬೇಕಾಗಿರುತ್ತೋ ಆ ಐಟಮ್ಸ್ನೆಲ್ಲ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಪಾವು ಚಟಾಕ್ನ ಯೂಸ್ ಮಾಡೋದ್ರಿಂದ ಅದನ್ನು ಸಹ ಇಟ್ಕೊಂಡಿದ್ದೀನಿ. ನಾನು ಅಳತೆಗೆ ಅದನ್ನೇ ಯೂಸ್ ಮಾಡೋದು. ಮತ್ತು ಚಿಕ್ಕ ಚಿಕ್ಕ ಸ್ಪೂನ್ಸು, ಮತ್ತು ಅನ್ನದ ಕೈ ಅವೆಲ್ಲ ಐಸ್ ಕ್ರೀಮ್ದು ಫ್ಯಾಮಿಲಿ ಪ್ಯಾಕ್ ಬರುತ್ತಲ್ಲ, ಆ ಬಾಕ್ಸಿಗೆ ಇಟ್ಕೊಂಡಿದ್ದೀನಿ. ಮತ್ತು ಲಾಂಗ್ ಸ್ಪೂನ್ಸ್ ಎಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಸ್ವಿಚ್ ಇಲ್ಲೇ ಇರೋದ್ರಿಂದ ಮಿಕ್ಸಿನ ಇಲ್ಲೇ ಇಟ್ಟಿದ್ದೀನಿ. ಮತ್ತು ನೋಡಿ, ಇಲ್ಲಿ ಪುಟ್ಟದಾಗಿದೆಯಲ್ಲ ತಪ್ಪಲೆ, ಇವು ನನಗೆ ತುಂಬ ಇಷ್ಟ. ಅದು ಹೊಸ್ದಾಗಿ ತೊಗೊಂಡಿದ್ದು, ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ಈ ಪುಟ್ಟ ಪಾತ್ರೆಗಳನ್ನ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಅಡುಗೆ ಮಾಡಿದ್ಮೇಲೆ ಒಂದು ಸಲ ಊಟ ಆದಮೇಲೆ ಸ್ವಲ್ಪ ಸ್ವಲ್ಪ ಸಾಂಬಾರು ರೈಸು ಎಲ್ಲ ಮಿಕ್ಕಿರುತ್ತಲ್ಲ, ನನಗೆ ಅದೇ ಪಾತ್ರೆಯಲ್ಲೇ ಇಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದನ್ನು ಈ ಪುಟ್ಟ ಪಾತ್ರೆಗಳ್ಗೆ ಹಾಕ್ಕೊಂಡು ಅದನ್ನು ತೊಳೆದಿಟ್ಬಿಡ್ತೀನಿ. ಅದರಿಂದ ಇವು ಯೂಸ್ ಆಗುತ್ತೆ ಅಂತ ತೊಗೊಂಡೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಜೋಡಿಸಿದ್ದೀನಿ. ಮತ್ತು ಈ ಬಾಕ್ಸ್ ನೋಡಿದ್ರಲ್ಲ, ಆನ್ಲೈನಲ್ಲಿ ತರಿಸಿದ್ದು. ಗ್ರಾಸರೀಸ್ ಹಾಕಿದ್ಮೇಲೆ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ. ನೋಡೋದಕ್ಕೂ ಒಂಥರ ಚೆನ್ನಾಗಿದೆ, ಸಿಂಪಲ್ಲಾಗೂ ಇದೆ. ಸೊ ಫ್ರೆಂಡ್ಸ್, ನಾನು ಈ ರೀತಿ ನಮ್ಮ ಕಿಚನ್ನ, ಅಂದರೆ ನಮ್ಮ ಪುಟ್ಟ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಚೇಂಜಸ್ ಮಾಡೋದಿದೆ, ಅದು ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.